ಶಾಲೆ ಪುನರಾರಂಭ ಹೊತ್ತಿನಲ್ಲಿ ಮತ್ತೆ ವಕ್ಕರಿಸಿದೆ ಕೊರೋನಾ. ಕೋವಿಡ್ ಹೆಚ್ಚಳದಿಂದ ಆಡಳಿತ ಮಂಡಳಿಗೆ ಟೆನ್ಷನ್. ವಕ್ಕರಿಸಿದೆ ಕೊರೋನಾ. ಕೋವಿಡ್ ಹೆಚ್ಚಳದಿಂದ ಆಡಳಿತ ಮಂಡಳಿಯವರಿಗೆ ಟೆನ್ಷನ್. ಮೇ 28ರಿಂದಲೇ ರಾಜ್ಯದಾದ್ಯಂತ ಸ್ಕೂಲ್ ಓಪನ್. ಖಾಸಗಿ ಶಾಲೆಗಳ ಒಕ್ಕೂಟದಿಂದ ತುರ್ತು ಸಭೆ. ಆರೋಗ್ಯ ಇಲಾಖೆ ಸೂಚನೆ ಮೇರೆಗೆ ಮುಂಜಾಗ್ರತಾ ಕ್ರಮ. ವಿದ್ಯಾರ್ಥಿಗಳು ಮಾಸ್ಕ್ ಅನ್ನ ಹಾಕೋದು ಕಡ್ಡಾಯ. ಇನ್ನು ಶಾಲೆ ಶುರುವಾಯಿತು, ಕೊರೋನಾನು ಶುರುವಾಯಿತು. ಶಾಲಾ ಮಕ್ಕಳಿಗೆ ರಜೆ ಅಂತಂದ್ರೆ ಮಜಾ. ಈಗ ಕೊರೋನಾ ಅನ್ನುವಂತಹ ವಿಚಾರ ಬಂತು, ಮತ್ತಿನ್ನೆಲ್ಲಿ ರಜೆ ಕೊಡ್ತಾರೋ ಅಂತ ಕಾಯ್ತಾ ಕೂತ್ಕೊಂಡಿರ್ತಾರೆ. ಆದರೆ ಶಾಲಾ ವಿದ್ಯಾರ್ಥಿಗಳೇ, ನೀವು ಮಾಸ್ಕ್ ಅನ್ನ ಧರಿಸಿಕೊಂಡು ಹೋಗೋದು ಉತ್ತಮ ಅನ್ನೋದೇ ನಮ್ಮ ಅಭಿಪ್ರಾಯ. ಮತ್ತೆ ಸರ್ಕಾರಿ ಶಾಲೆಗಳು ಸೇರ್ಕೊಂಡಂತೆ 28ನೇ ತಾರೀಕಿಂದ ಶಾಲೆ ಅಕಾಡೆಮಿಕ್ ಇಯರ್ ಪ್ರಾರಂಭ ಆಗ್ತಾ ಇದೆ. ಸೊ ವಿದ್ಯಾರ್ಥಿಗಳು ಈಗ ಶಾಲೆ ಮರಳೋ ತಯಾರಿನಲ್ಲಿ ಇದ್ದಾರೆ. ಬಟ್ ಈ ಹಂತದಲ್ಲಿ ಏನಾಗಿದೆ ಅಂದ್ರೆ ಕೆಲವು ಕಡೆ ಕೋವಿಡ್ನ ಮುನ್ಸೂಚನೆ ಕಾಣ್ತಾ ಇದೆ ಅಂತೇಳಿ ಮಾಧ್ಯಮಗಳಲ್ಲಿ ಬರ್ತಾ ಇದೆ, ಮತ್ತೆ ಅಂತರ ಸೂಚನೆಗಳು ಕೂಡ ಕಾಣ್ತಾ ಇದ್ದಾವೆ. ಸೊ ಅದಕ್ಕೆ ನಿನ್ನೆ ನಾವು ತುರ್ತು ಸಭೆ ಮಾಡಿಬಿಟ್ಟು ಇಡೀ ರಾಜ್ಯಾದ್ಯಂತ ಖಾಸಗಿ ಶಾಲಾ ಒಕ್ಕೂಟದ ವತಿಯಿಂದ, ಅದು ಕೃಪಾ ಸಂಘಟನಾ ವತಿಯಿಂದ ಕೆಲವು ನಿರ್ಧಾರಗಳನ್ನು ನಾವು ತಗೊಂಡಿದ್ದೀವಿ. ಯಾಕಂದ್ರೆ ಪ್ರಾರಂಭದಲ್ಲೇ ಈ ಸಮಸ್ಯೆ ಉಲ್ಬಣ ಆಗೋದು ಬೇಡ ಅಂತೇಳಿ ನಿರ್ಧಾರ ಮಾಡಿ, ಸೊ ಶಾಲೆಗೆ ಬರುವಾಗ ಮಕ್ಕಳು ಕೆಲವು ಮುಂಜಾಗ್ರತೆ ಅಂದರೆ ಮಾಸ್ಕ್ ಹಾಕುವಂಥದ್ದು, ಸ್ಯಾನಿಟೈಸೇಷನ್, ಇಂಥ ವಿಚಾರಗಳಲ್ಲಿ ಕೆಲವು ನಿರ್ಧಾರಗಳನ್ನು ತಗೊಂಡು ಶಾಲೆಗೆ ಬರುವಾಗ ಅಂದರೆ 28ನೇ ತಾರೀಕಿಂದ ಶಾಲೆಗೆ ಬರುವಾಗ ಸೊ ಮಕ್ಕಳು ಮಾಸ್ಕ್ ಜೊತೆಗೆ ಬರಬೇಕಾಗತ್ತೆ ಅಂತೇಳಿ ಕೆಲವು ಮುನ್ಸೂಚನೆಗಳನ್ನು ಕೂಡ ನಾವು ಪೋಷಕರಿಗೆ ಈಗ ಮತ್ತೆ ಶಿಕ್ಷಕರಿಗೂ ಕೂಡ ಅದ್ರ ಬಗ್ಗೆ ಮಾಹಿತಿಯನ್ನು ನೀಡಬೇಕು. ಮತ್ತೆ ಪ್ರೇಯರ್ಸ್ ಅಲ್ಲಿ ಮಕ್ಕಳುಗಳಿಗೆ ಅದನ್ನ ಹೇಳ್ಬೇಕಾಗುತ್ತೆ. ಪ್ರಾರಂಭದಲ್ಲಿ ಕೆಲವು ಮುಂಜಾಗ್ರತಾ ಕ್ರಮಗಳನ್ನ ಹೇಗೆ ತಗೋಬೇಕು ಅಂತ, ಡಿಸ್ಟೆನ್ಸ್ ಅನ್ನು ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋದನ್ನ ಈಗಾಗಲೇ ಕೋವಿಡ್ ಬಗ್ಗೆ ಸಾಕಷ್ಟು ನಾವು ಈ ಹಿಂದೆ ಅನುಭವ ಇರೋದ್ರಿಂದ ಸೊ ಆ ಅನುಭವಗಳನ್ನ ಈಗ ಮಕ್ಕಳಿಗೆ ಅದನ್ನ ಕಲಿಸೋದ್ರ ಮೂಲಕ ಸೊ ಆ ವಿಚಾರದಲ್ಲಿ ಮುಂಜಾಗ್ರತೆ ಹೇಗಿರಬೇಕು ಅನ್ನೋ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.